ಅಂದ ಹೆಚ್ಚಿಸುವ, ವರ್ಷ ಪೂರ್ತಿ ಬೆಳೆ ನೀಡುವ ಚೆಂಡು ಹೂ ಆರೋಗ್ಯದಾಯಕವೂ ಸೌಂದರ್ಯವರ್ಧಕವೂ ಜೊತೆಗೆ ಸೊಳ್ಳೆ ನಿವಾರಕವೂ ಆಗಿದೆ. ಗೊಂಡೆ ಹೂವು ಎಂದು ಕರೆಯಿಸಿಕೊಳ್ಳುವ ಇದನ್ನ ಚೆಂಡು ಹೂ ಅಂತಲೂ ಕರೀತಾರೆ. ಇನ್ನು ಇಂಗ್ಲಿಷ್ನಲ್ಲಿ ಇದನ್ನ ಮಾರಿಗೋಲ್ಡ್ ಎಂದು, ಹಿಂದಿಯಲ್ಲಿ ಗೇಂದ್ ಫೂಲ್ ಎಂದು ಕರೆಯುತ್ತಾರೆ. ಇದರ ಹಲವು ಪ್ರಯೋಜನಗಳ ಬಗ್ಗೆ ಹೇಳ್ತೀವಿ ಕೇಳಿ. ಇದರ ಟೀ ಮಾಡಿ ಕುಡಿದ್ರೆ ಅಥವಾ ರಸ ಸೇವಿಸಿದ್ರೆ ರಕ್ತ ಶುದ್ಧಿಯಾಗುತ್ತೆ. ಅಲ್ಸರ್, ಲಿವರ್ ಸಮಸ್ಯೆಯಿಂದ ಬಳಲುತ್ತಾ ಇರುವವರು ಹೂವನ್ನ ತೊಳೆದು ಅದನ್ನ ಹಾಗೆಯೇ ತಿಂದರೆ ತುಂಬಾ ಒಳ್ಳೆಯದು. ಇನ್ನು ಈ ಹೂವಿನ ಪಕಳೆಯನ್ನ ಅಂದ್ರೆ ದಳವನ್ನು ತೆಂಗಿನ ಎಣ್ಣೆಯೊಂದಿಗೆ ಕುದಿಸಿಟ್ಟುಕೊಂಡು ಅದನ್ನ ಚರ್ಮಕ್ಕೆ ಹಚ್ಚುತ್ತಾ ಬಂದ್ರೆ ಎಕ್ಸಿಮಾದಂತಹ ಚರ್ಮದ ಕಾಯಿಲೆ ಗುಣವಾಗುತ್ತೆ. ಚೆಂಡು ಹೂ ಹೆಚ್ಚಾಗಿ ಒಣಚರ್ಮ ಇರುವವರಿಗೆ ಉಪಯುಕ್ತ. ಇವುಗಳನ್ನ ಬಳಸಿ ತಯಾರಿಸುವ ಎಣ್ಣೆಯನ್ನು ಒಣಚರ್ಮದವರು ಬಳಸಿದ್ರೆ ಚರ್ಮ ಸದಾ ಹೊಳಪಿನಿಂದ ಕೂಡಿರುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಹೇರಳವಾಗಿದ್ದು ಕಣ್ಣಿನ ಸುತ್ತಲೂ ಕಪ್ಪುಗಟ್ಟುವ ಕಲೆಯನ್ನು ದೂರವಾಗಿಸುತ್ತೆ. ಇನ್ನು ಕಣ್ಣಿನ ಹಿಂದಿರುವ ಹಳದಿ ಪಿಗ್ಮೆಂಟ್ ವಯಸ್ಸಾಗುತ್ತಿದ್ದಂತೆ ಕಡಿಮೆಯಾಗುವುದರಿಂದ ದೃಷ್ಟಿದೋಷ ಕಾಣಿಸುತ್ತೆ. ಈ ದೋಷದ ನಿವಾರಣೆಗೆ ಚೆಂಡು ಹೂವಿನಲ್ಲಿರುವ ಲ್ಯೂಟೇನ್ ಅಂಶ ಬಹಳಷ್ಟು ಉಪಯೋಗಕರವಾಗಿದೆ. ಇನ್ನು ಮೊಟ್ಟೆಯೊಳಗೆ ಇರುವ ಬಂಗಾರದ ಬಣ್ಣದ ಲೋಳೆಯು ಹೆಚ್ಚಾಗಿ ಇರಬೇಕು ಎಂದು ಅಪೇಕ್ಷಿಸುವವರು ಕೋಳಿಗೆ ಚೆಂಡು ಹೂಗಳನ್ನ ಆಹಾರವಾಗಿ ನೀಡಬೇಕು. ಇನ್ನು ಕೊನೆಯದಾಗಿ ಒಂದು ಮಾತು, ಈ ಹೂವು ಸೂಸುವ ಪರಿಮಳ ಕೆಲವರಿಗೆ ಅಲರ್ಜಿ, ಅಂತವರು ಇದನ್ನ ಬಳಸದೇ ಇದ್ರೆ ಉತ್ತಮ. ಹಾಗೆಯೇ ಗರ್ಭಿಣಿಯರು ಹಾಗೂ ಬಾಳಂತಿಯರು ಇದನ್ನ ಬಳಸಬಾರದು ಎಂದು ವೈದ್ಯರು ಸಲಹೆ ಮಾಡುತ್ತಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.